ನಮಸ್ತೆ, ಎಲ್ಲರಿಗೂ ಅಬಿಸ್ ಕ್ಲಾಸಸ್ಗೆ ಸ್ವಾಗತ. ಹಲವಾರು ವಿದ್ಯಾರ್ಥಿಗಳು ಮೊರಾರ್ಜಿ ಪರೀಕ್ಷೆಯನ್ನು ಬರೆದಿದ್ದಾರೆ ಮತ್ತು ಈಗಾಗಲೇ ಸಹ ಅಂಕಪಟ್ಟಿಯ ಪ್ರಕಟಣೆಯೂ ಕೂಡ ಪ್ರಕಟಗೊಂಡಿದ್ದು, ನಿಮ್ಮ ಮಗು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದೆ ಎಂಬುದನ್ನು ಹೇಗೆ ತಿಳಿಯಬೇಕು ಎಂಬ ಪ್ರಶ್ನೆಗೆ ನಾನೀಗ ಉತ್ತರಿಸಲಿದ್ದೆ. ಮೊದಲಿಗೆ ಇಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಬಹುದು, ಇಲ್ಲಿ KREIS 2025 ಎಂದು ಟೈಪ್ ಮಾಡಬೇಕು. ಈಗ ನೋಡು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂಥೇಳಿ ಕಾಣಿಸ್ತಾ ಇದೆ. ಇದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಆಗ ನೋಡಿ, ಮೊರಾರ್ಜಿ ಪರೀಕ್ಷೆಯ ಈಗಾಗಲೇ ನಡೆದಂತಹ ಮೊರಾರ್ಜಿ ಪರೀಕ್ಷೆಯ ಕೀ ಉತ್ತರಗಳನ್ನು ಹಾಗೂ OMR ಶೀಟ್ ವೀಕ್ಷಣೆ, ತಾತ್ಕಾಲಿಕ ಪ್ರಕಟಣೆ, ಅದೇ ರೀತಿಯಾಗಿ ಅದೇ ಸ್ಕೋರ್ ಆಕ್ಷೇಪಣೆ ಲಿಂಕು ಕೂಡ ಬಂದಿದ್ದು, ಈಗ ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿ ಕೂಡ ಪ್ರಕಟವಾಗಿದ್ದು ಅದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ನೋಡ್ಬೋದು, ಒಂದನೇದು 2025 ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿ ಪ್ರಕಟ. ಇಲ್ಲಿ ಹಲವಾರು ಜಿಲ್ಲೆಗಳು ನಮಗೆ ಕಾಣಲಿಕ್ಕೆ ಸಿಗ್ತವೆ. ನಿಮ್ಮ ಮಗು ಯಾವ ಜಿಲ್ಲೆಯಿಂದ ಒಂದು ಪರೀಕ್ಷೆಯನ್ನು ಕೈಗೊಂಡಿತ್ತು ಆ ಜಿಲ್ಲೆಯನ್ನು ನೀವು ನೋಡಿ ಆ ಜಿಲ್ಲೆಯಲ್ಲಿ ಕೂಡ ನೀವು ಒಂದು ಮಾರ್ಕ್ಸ್ ಲಿಸ್ಟನ್ನು ಹುಡುಕಬೇಕು. ಎಕ್ಸಾಂಪಲ್ ನಾನು ಹಾವೇರಿಯನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ನಾನು ಆಗಲೇ ಡೌನ್ಲೋಡ್ ಮಾಡಿದ್ದೆ. ನೋಡಿ, ಇವಾಗ ಮಾರ್ಕ್ಸ್ ಲಿಸ್ಟ್ ಓಪನ್ ಆಯಿತು. ಹಲವಾರು ವಿದ್ಯಾರ್ಥಿಗಳು ಯಾರ್ಯಾರು ಹಾವೇರಿ ಒಂದು ಜಿಲ್ಲೆಯ ಮೂಲಕ ಪರೀಕ್ಷೆಯನ್ನು ಬರೆದಿದ್ದರು, ಎಲ್ಲ ವಿದ್ಯಾರ್ಥಿಗಳು ಒಂದು ಅಂಕಪಟ್ಟಿಯನ್ನು ನಾವಿಲ್ಲಿ ಕಾಣಬಹುದು. ನಿಮ್ಮ ಮಗುವಿನ ಸೀಟ್ ನಂಬರ್ಸ್ ಅಥವಾ ಅವರ ಫಾದರ್ ಮದರ್ ನೇಮ್, ರಿಜಿಸ್ಟರ್ ನೇಮ್ ಯಾವುದಾದ್ರು ಒಂದು ನೀವು ಗುರುತಿಸುವ ಮೂಲಕ ನಿಮ್ಮ ಮಗು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದೆ ಎಂಬುದನ್ನು ನೀವಿಲ್ಲಿ ಕಾಣಬಹುದು. ಅದೇ ರೀತಿ ನಿಮ್ಮ ಮಗು ಆಯ್ಕೆ ಆಗಬಹುದು ಎಂಬುವ ಒಂದು ಹೋಪನ್ನು ಕೂಡ ನೀವಿಲ್ಲಿ ಇಟ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಹೆಚ್ಚಿನ ಇದೇ ರೀತಿಯ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇನ್ನೂ ಹಲವಾರು ರೀತಿಯ ನವೋದಯ ಮೊರಾರ್ಜಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ತರಗತಿಯನ್ನು ನಾನು ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.